ಸೋಷಿಯಲ್ ಮೀಡಿಯಾದಲ್ಲಿ ದಚ್ಚು ಮತ್ತು ಕಿಚ್ಚ ಫ್ಯಾನ್ಸ್ ವಾರ್ ಜೋರಾಗಿ ನಡೀತಾ ಇರುವಂಥದ್ದು. ಕಿಚ್ಚ ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ಆಕ್ಚುಲಿ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳು ಬಂದಾಗ ಯಾವ ರೀತಿಯಾಗಿ ತಿರುಗಿಕೊಳ್ಳುತ್ತೆ ಅನ್ನುವಂಥದ್ದು ಇದೇನು ಫಸ್ಟ್ ಟೈಮ್ ಅಲ್ಲ. ಈ ಹಿಂದೆಯಿಂದಲೂ ಕೂಡ ಸಾಕಷ್ಟು ಬಾರಿ ಆಗಿದೆ. ಪರ್ಟಿಕ್ಯುಲರ್ಲಿ ಕೆಲವೊಂದು ವಿಚಾರಗಳನ್ನು ಹೇಳದೇ ಇದ್ದರೆ ಅದು ಅವರನ್ನೇ ಟಾರ್ಗೆಟ್ ಮಾಡಿದಂತೆ ಅನ್ನುವಂಥ ರೀತಿಯಲ್ಲಿ ಸ್ಪಷ್ಟವಾಗಿರುವಂಥದ್ದನ್ನ ಸಾಕಷ್ಟು ಬಾರಿ ನೋಡಿದ್ದೀವಿ. ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿ ಹೇಳಬೇಕಾಗಿದ್ದಂಥವ್ರೆ ಯುದ್ಧಕ್ಕೆ ನಾವು ರೆಡಿಯಾಗಿದ್ದೇವೆ ಅಂತ ಹೇಳಿದಂಥ ವಿಚಾರ ಇದೆಯಲ್ಲ, ಸಹಜವಾಗಿ ಕಿಚ್ಚನ್ನ ಹಚ್ಚಿರುವಂಥದ್ದು. ಕಿಚ್ಚನ ಸ್ಟೇಟ್ಮೆಂಟ್ ಯುದ್ಧಕ್ಕೆ ಸಿದ್ಧ ಅಂತ ಹೇಳಿದ್ರು ನಟ ಸುದೀಪ್ ಮಾತಿಗೆ ಟಕ್ಕರನ್ನ ಕೊಟ್ಟರು ವಿಜಯಲಕ್ಷ್ಮಿ ಅವರು. ಈಗ ಫ್ಯಾನ್ಸ್ ನಡುವೆ ಜೋರಾಗಿರುವಂಥದ್ದು ಕಮೆಂಟ್ ವಾರ್. ಒಬ್ಬರ ಮೇಲೆ ಒಬ್ಬರಿಂದ ನಿಂದನೆ, ವಾಕ್ಸಮರ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವಾರ್ ನಡೀತಾ ಇರುವಂಥದ್ದು. ನಾವೇನು ಕಮ್ಮಿ ಇಲ್ಲ ಅಂತ ಇಬ್ಬರು ಸೆಲೆಬ್ರಿಟಿಗಳ ಫ್ಯಾನ್ಸ್ಗಳು ಬೈದಾಡ್ಕೊಳ್ತಾ ಇದ್ದಾರೆ. ಇಬ್ಬರು ನಾಯಕ ನಟರ ಫ್ಯಾನ್ಸ್ಗಳು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಅವ್ರಿಗೆ ಇವ್ರು ಬೈಯೋದು, ಇವ್ರಿಗೆ ಅವ್ರು ಬೈಯುವಂಥ ಕೆಲಸ ಆಗ್ತಾ ಇದೆ. ಆಕ್ಚುಲಿ ಸಿನಿಮಾ ರಂಗ ಒಗ್ಗಟ್ಟಿನಿಂದ ಹೋಗಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ ಬಂದಂಥ ಸ್ಟೇಟ್ಮೆಂಟ್ಗಳಿದಾವಲ್ಲ, ಸಹಜವಾಗಿ ಒಬ್ಬರನ್ನೊಬ್ಬರು ಕೆರಳಿಸುವಂಥ ಕೆಲಸವನ್ನೇ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಕೂಡ ಈಗ ಮೂಡ್ತಾ ಇರುವಂಥದ್ದು. ಈಗ ಏನೇ ಸಮರ್ಥನೆ ಮಾಡಿಕೊಂಡ್ರು ಕೂಡ, ನಾನೇನು ಅವ್ರಿಗೆ ಟಾರ್ಗೆಟ್ ಮಾಡ್ಕೊಂಡು ಹೇಳಿಲ್ಲ ಅಂತ ಯಾರೇ ಹೇಳಿದ್ರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಪರ್ಟಿಕ್ಯುಲರ್ಲಿ ತಾವು ಏನು ಹೇಳಕ್ಕೆ ಹೊರಟಿದ್ದೀರಾ ಅನ್ನುವಂಥದ್ದನ್ನ ಹೇಳಿದಿದ್ರೆ ಇಷ್ಟೊಂದು ರಾದ್ದಾಂತ ಆಗ್ತಿರಲಿಲ್ಲ. ನೋಡಿ, ನಿಮಗೆ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿ, ಅಂದರೆ ಆ ಪಿಕ್ಚರ್ಗಳಲ್ಲಿ ಗಮನಿಸ್ಬೋದು ಯಾವ್ಯಾವ ರೀತಿಯಾಗಿ ಬೈದಾಡ್ಕೊಳ್ತಾ ಇದ್ದಾರೆ. ಒಬ್ಬರನ್ನೊಬ್ಬರು ಕಂಡ್ರೆ ಯಾವ ರೀತಿಯಾಗಿ ಅಸಹ್ಯದ ರೀತಿಯಲ್ಲೂ ಕೂಡ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಅಂತ. ಇದು ಕನ್ನಡ ಚಿತ್ರರಂಗದ ಫ್ಯಾನ್ಸ್ ವಾರ್, ಅದರಲ್ಲೂ ಸ್ಪೆಷಲಿ ಕಿಚ್ಚ ವರ್ಸಸ್ ದಚ್ಚು ಫ್ಯಾನ್ಸ್ ವಾರ್ ಜೋರಾಗಿ ಹೊತ್ಕೊಂಡು ಉರಿತಾ ಇದೆ. ಸುದೀಪ್ ಸ್ಟೇಟ್ಮೆಂಟ್ ಕೊಡ್ತಿದ್ದ ಹಾಗೆ ವಿಜಯಲಕ್ಷ್ಮಿ ಅವರು ಎಲ್ಲೋ ಒಂದು ಕಡೆ ಇದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಮಾತನಾಡಿದ್ರು. ಸುದೀಪ್ ಹೇಳ್ಬೋದು ನಾವೇನು ಅವ್ರನ್ನ ಟಾರ್ಗೆಟ್ ಮಾಡಿಲ್ಲ ಅಂತ, ಈವನ್ ವಿಜಯಲಕ್ಷ್ಮಿ ಅವರು ಕೂಡ ಹೇಳ್ಬೋದು ನಾವೇನು ಯಾರನ್ನೂ ಕೂಡ ಟಾರ್ಗೆಟ್ ಮಾಡಿ ಹೇಳಿಲ್ಲ ಅಂತ. ಆದರೆ ಆ ಸಂದರ್ಭಗಳು ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಇದೆ. ಯುದ್ಧಕ್ಕೆ ಸಿದ್ಧ ಎಂಬ ಕಿಚ್ಚ ಸುದೀಪ್ ಹೇಳಿಕೆ ವಿಚಾರ, ಸುದೀಪ್ ಮಾತಿನ ಬಗ್ಗೆ ಸುದೀಪ್ ಆಪ್ತ ರಾಜು ಗೌಡ ಹೇಳಿಕೆ. ಮಾಜಿ ಶಾಸಕ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ ರಾಜು ಗೌಡ. ಸುದೀಪ್ ಅಣ್ಣ ಪೈರಸಿ ವಿರುದ್ಧ ಯುದ್ಧಕ್ಕೆ ಕರೆ ಕೊಟ್ಟಿದ್ದು ಅದನ್ನು ಮೆನ್ಷನ್ ಮಾಡಬೇಕಾಗಿತ್ತಲ್ವಾ. ಮಾರ್ಕಸ್ ಸಿನಿಮಾ ಪೈರಸಿ ಮಾಡೋಕೆ ಪ್ಲಾನ್ ಮಾಡಿದ್ರಂತೆ. ಸುದೀಪ್ ಅವರಿಗೆ ಒಂದು ಫೋನ್ ಕಾಲ್ ಬಂದಿತ್ತು. ಆ ಫೋನ್ ಬಂದ ಹಿನ್ನೆಲೆಯಲ್ಲಿ ಸುದೀಪ್ ಮಾತನಾಡಿದ್ರು. ಇದೇ ಕಾರಣಕ್ಕೆ ಸುದೀಪ್ ಅಣ್ಣ ಯುದ್ಧಕ್ಕೆ ಕರೆ ಕೊಟ್ಟರು, ಬೇರೆ ಯಾರ ಬಗ್ಗೆಯೂ ಸುದೀಪ್ ಮಾತಾಡಿಲ್ಲ ಅಂತ ರಾಜು ಗೌಡ್ರ ಸಮರ್ಥನೆ ಇದೆ. ಸುದೀಪ್ ಅವರ ಸಮರ್ಥನೆ ಅಲ್ಲ, ರಾಜು ಗೌಡ್ರ ಸಮರ್ಥನೆ. ನಟ ಸುದೀಪ್ ಹೇಳಿದ್ದು ಪೈರಸಿ ಬಗ್ಗೆ ಅಂತ ಮಾಜಿ ಶಾಸಕ ರಾಜು ಗೌಡ್ರು ಸುದೀಪ್ ಅವರ ಮನದಾಳದ ಮಾತುಗಳನ್ನ ಮಾತನಾಡಿದ್ದಾರೆ. ನ್ಯೂಸ್ 18 ಜೊತೆ ಹಂಚಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಸತೀಶ್ ಅವ್ರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಹುಬ್ಬಳ್ಳಿ ನೆಲದಲ್ಲಿ ನಿಂತು ಯುದ್ಧಕ್ಕೆ ಸಿದ್ಧ ಅನ್ನುವಂಥ ಸುದೀಪ್ ಅವರ ಹೇಳಿಕೆ ಈಗ ಒಂದು ಬೇರೆಯ ಆಯಾಮಕ್ಕೆ ಹೋಗಿದೆ ಅಂತಾನೆ ಹೇಳ್ಬೋದು. ಸುದೀಪ್ ಅವರ ಆತ್ಮೀಯರು ಆದಂತಹ ರಾಜುಗೌಡರು ನನ್ನ ಜೊತೆಲಿದ್ದಾರೆ. ನಡೀತಿರುವಂಥ ಒಂದಷ್ಟು ಚರ್ಚೆಗಳ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂಥದ್ದು ಸಿಂಪಲ್ ಆಗಿ ಇಷ್ಟೇ. ನಾನು ಅಣ್ಣ ಎಲ್ಲರೂ ನಾವು ಸ್ನೇಹಿತರು ಕುಂತಂಥ ಸಂದರ್ಭದಲ್ಲಿ ನಾವು ಕಾಮನ್ ಆಗಿ ಮಾತಾಡ್ತೀವಲ್ಲ, ಈಗ ನಮ್ಮ ರಾಜಕೀಯದ ಬಲ್ಲ ಮೂಲಗಳಿಂದ ಬಂದಂಥ ಸುದ್ದಿ ಅಂತ. ಆ ಥರ ಅಣ್ಣಗೊಂದು ಫೋನ್ ಬರ್ತದೆ, ಇಂಪಾರ್ಟೆಂಟ್ ಪರ್ಸನ್ಗಳಿಂದ ಫೋನ್ ಬರ್ತದೆ. ಫೋನ್ ಬಂದು ನೋಡ್ರಿ, ಪೈರಸಿ ನಿಮ್ಮ ವಿರುದ್ಧ ದೊಡ್ಡದಾಗಿ ಷಡ್ಯಂತ್ರ ಈ ಸರಿ ನಡೆದಿದೆ, ಅದ್ರ ಬಗ್ಗೆ ನಿಮ್ಮ ಫ್ಯಾನ್ಸ್ಗಳಿಗೆ ಸ್ವಲ್ಪ ಎಚ್ಚರಿಕೆ ಕೊಡಿ ಅಂತ ಹೇಳ್ತಾರೆ. ಹೇಳಿದಾಗ ನಾವೆಲ್ಲರೂ ಕುಂತಾಗ ಅದೊಂದು ಚರ್ಚೆ ಮಾಡ್ತೀವಿ. ಹೌದಣ್ಣ, ನಿಂದು ಯಾವಾಗಲೂ ನೋಡಿದ್ರೆ ನಿನ್ನ ಫಿಲಿಮ್ ಬಂದಾಗ ಪೈರಸಿ ಇದೊಂದು ದೊಡ್ಡ ಕಾಟ ಅದ, ಅದ್ರ ವಿರುದ್ಧ ನೀನು ಸೈಲೆಂಟ್ ಆಗಿರೋದನ್ನ ಸರಿಯಲ್ಲ, ಸ್ವಲ್ಪ ಅದ್ರ ವಿರುದ್ಧ ಏನಾದರೂ ಮಾಡಲೇಬೇಕು ಅಂತಂದಾಗ ಅವರು ಅದಂದ್ರೆ ರಾಜು ಇದುವರೆಗೆ ಯಾರು ಪೈರಸಿ ಮಾಡ್ಯಾರ ಅಂತ ಯಾರ್ಯಾರು ಗೊತ್ತಾಗ್ತಿಲ್ಲ ಅಂತಂದು ಸುಮ್ಮನೆ ಕುಂತರೂ ಆಗಂಗಿಲ್ಲಣ್ಣ, ಅದ್ರ ಬಗ್ಗೆ ಒಂದು ಏನಾರ ಮಾತಾಡ್ಬೇಕಂತ ಎಲ್ಲ ಸ್ನೇಹಿತರು ಕುಂತು ಮಾತಾಡಿದಾಗ ಅಣ್ಣ ಅಲ್ಲಿ ಮಾತಾಡಿದ ಸಂದರ್ಭದಲ್ಲಿ ತಾವು ತೊಗೊಂಡಿರೋ ಸುದೀಪ್ ಅಣ್ಣಾಜಿ ಮಾತಾಡಿದ ಸಂದರ್ಭದಲ್ಲಿ ಏನು ಮಾತಾಡಿದೆ ಅಂದರೆ, ನಾವೆಲ್ಲರೂ ಸೇರಿ ಯುದ್ಧಕ್ಕೆ ರೆಡಿ ಆಗಬೇಕಾಗಿದೆ, ಚಿತ್ರರಂಗದ ಒಳಗೂ ಹೊರಗೂ. ಅಂದರೆ ಇವತ್ತು ನಾಳೆ ಫಿಲಿಮ್ ಮಾಡೋದೇ ದೊಡ್ಡ ಒಂದು ಸಾಹಸದ ಕೆಲಸ ಇದೆ. ಅಷ್ಟೆಲ್ಲ ಮಾಡಿದ ಮೇಲೆ ಈ ಪೈರಸಿ ವಿರುದ್ಧ ಹೋರಾಟ ಮಾಡೋದಲ್ಲ ದೊಡ್ಡದು, ಆ ಒಂದು ಯುದ್ಧಕ್ಕೆ ರೆಡಿ ಅಂತ ಅಣ್ಣ ಹೇಳಿದಾನೆ. ಹೊರತಾಗಿ ಯಾರೋ ಒಬ್ಬರು ಸ್ಟಾರ್ ಬಗ್ಗೆನೂ ಅವರು ಮಾತಾಡಿಲ್ಲ, ಯಾರೇ ಒಂದು ಫಿಲಿಮ್ ಬಗ್ಗೆನೂ ಮಾತಾಡಿಲ್ಲ. ಅಲ್ಲಿ ಹೇಳಿಕೆ ಬಂದು ನಾವು ನಿನ್ನೆ ನೋಡ್ತಿದ್ದಾಗ ಮಾಧ್ಯಮಗಳಲ್ಲಿ ಕೆಲವೊಂದು ಬೇರೆ ಬೇರೆ ಚರ್ಚೆಗಳೇ ಸ್ಟಾರ್ಟ್ ಆಯಿತು. ಯಾಕಂತಂದರೆ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಅಣ್ಣ ಮಾತಾಡಿರೋದಿರ್ಬೋದು, ನಾವು ಮಾತಾಡೋದಿರ್ಬೋದು, ಈ ಪೈರಸಿ ವಿರುದ್ಧನೇ
ಮತ್ತು ಕೆಲವೊಂದು ಜನ ಏನು ಮಾಡ್ತಿದ್ದಾರೆ ಸುಮ್ಮನೆ ಇತ್ತೀಚಿನ ದಿನಗಳಲ್ಲಿ ಸುದೀಪ್ ಅಣ್ಣನ ಫಾಲೋವರ್ಸ್ ಅಂತೇಳಿ ಫ್ಯಾನ್ಸ್ ಅಂತೇಳಿ ಫೇಕ್ ಅಕೌಂಟ್ಗಳು ಮಾಡಿ ಫೇಕ್ ಸುದ್ದಿನ ಹಡ್ಸೋಂಥ ಕೆಲಸವನ್ನು ಮಾಡಕತ್ತಿದ್ದಾರೆ. ನಾವು ಅದಕ್ಕೆ ಹೇಳಿದ್ವಿ, ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕ್ಲಾಸ್ ಫ್ಯಾನ್ಸರ ಅಂತಿಂಥವ್ರಲ್ಲ, ಅವ್ರಿಗೂ ಒಂದು ಸಂದೇಶ ಮುಟ್ಲಿ. ಈ ಥರ ಮಾಡೋದ್ರಿಂದ ಒಳ್ಳೇದಲ್ಲ ರೀ, ಯಾಕಂದರೆ ಇಂಡಸ್ಟ್ರಿನ ಎಲ್ಲರೂ ಸೇರಿ ಬೆಳೆಸೋದು ಮಾಡಬೇಕು. ಅದನ್ನು ಬಿಟ್ಟು ಈ ಥರ ಮಾಡೋದ್ರಿಂದ ಭಾಳಷ್ಟು ಜನರಿಗೆ ತೊಂದರೆ ಆಗ್ತದೆ. ಇವತ್ತು ಎಷ್ಟೋ ಥಿಯೇಟ್ರ್ಗಳು ಮುಚ್ಚೋಗಿದ್ದಾವೆ, ಎಷ್ಟೆಷ್ಟು ಸಮಸ್ಯೆ ಆಗ್ತದೆ. ಅದಕ್ಕೆ ಅವ್ರ ವಿರುದ್ಧ ಇದು ಹೋರಾಟ ಹೊರತು ಯುದ್ಧ ಹೊರತು ಬೇರೆ ಯಾರ ವಿರುದ್ಧನೂ ಅಲ್ಲ, ಯಾವುದೇ ಒಂದು ಫಿಲಿಮ್ ವಿರುದ್ಧನೇ ಅಲ್ಲ, ಯಾರೋ ಒಬ್ಬ ಸೂಪರ್ ಸ್ಟಾರ್ ವಿರುದ್ಧನೂ ಅಲ್ಲ. ಈ ಒಂದು ಸುದೀಪ್ ಅವರ ಹೇಳಿಕೆ ನಂತರ ನಿನ್ನೆ ಕೂಡ ದಾವಣಗೆರೆಯಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಮಾತು ಹೇಳಿದ್ದಾರೆ. ಸೊ ಅದೆಲ್ಲೋ ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡಿದೆ ಹೇಳಿದ್ದಾರೆ ಅನ್ನುವಂಥ ವಿಚಾರವಾಗಿ ಚರ್ಚೆಗಳಾಗ್ತಾ ಇದೆ ಸರ್. ಅದಕ್ಕೆ ಏನು ಹೇಳ್ಬೇಕು ನಮ್ಗೆ ಗೊತ್ತಾಗ್ತಿಲ್ಲ. ಅಕ್ಕ ಏನು ಮಾತಾಡಿದಾಳ ಅನ್ನೋದು ನಮಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಏನಂತಂದರೆ, ಅಣ್ಣ ಸುದೀಪ್ ಅಣ್ಣಾಜಿ ಯಾರ ಬಗ್ಗೆನೂ ಮಾತಾಡಿಲ್ಲ, ಯಾರ ಹೆಸ್ರನ್ನೂ ತೊಗೊಂಡಿಲ್ಲ. ಅವ್ರು ಹೇಳಿದ್ರು ಅಷ್ಟೇ, ಯುದ್ಧಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ, ಯುದ್ಧಕ್ಕೆ ರೆಡಿ ಆಗಬೇಕು. ಯಾರ ವಿರುದ್ಧ ಯುದ್ಧ ಮಾಡ್ತಿರೋದು? ಪೈರೇಸಿ ಎಂಬ ಭೂತದ ವಿರುದ್ಧ ಯುದ್ಧ ಹೊರತಾಗಿ ಬೇರೆ ಯಾರ ವಿರುದ್ಧನೂ ಯುದ್ಧ ಅಲ್ಲ. ಇದಿಷ್ಟು ಮಾಜಿ ಸಚಿವರಾದಂಥ ರಾಜೇಗೌಡರ ಮಾತಾಗಿತ್ತು. ಸೈನೋಡ್ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಕೆಲವೊಮ್ಮೆ ಮಾತನ್ನ ತೇಲ್ಸಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಯಾರು ಯಾರಿಗೆ ಯಾವ ಕಾರಣಕ್ಕೋಸ್ಕರ ಯಾರನ್ನ ಟಾರ್ಗೆಟ್ ಮಾಡಿ ಹೇಳಿದ್ದಾರೆ ಅಂತ. ರಾಜು ಗೌಡ್ರು ಈಗ ಸುದೀಪ್ ಅವರ ಮನದಾಳದ ಮಾತುಗಳನ್ನು ಹೇಳಿದ್ರೆ ಏನೋ ಗೊತ್ತಿಲ್ಲ, ಆದರೆ ಸುದೀಪ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಪೈರಸಿ ಅನ್ನುವಂಥ ವಿಚಾರವನ್ನ ಹೇಳಿಲ್ಲ. ಹೇಳ್ಬಿಟ್ಟಿದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಡ್ರ್ಯಾಗ್ ಆಗಿ ರದ್ದ ಅಂತ ಆಗ್ತಾ ಇರಲಿಲ್ಲ. ಬಟ್ ಈಗ ಸಮರ್ಥನೆ ಮಾಡಿಕೊಂಡ್ರು ಏನು ಪ್ರಯೋಜನ ಇಲ್ಲ ಅಂತ ಕಾಣಿಸುತ್ತೆ. ಮತ್ತೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಇದೇ ವಿಚಾರ ಯಾವ ರೀತಿಯ ಫ್ಯಾನ್ಸ್ ವಾರ್ಗೆ ಕಾರಣ ಆಗೋಗ್ಬಿಟ್ಟಿದೆ. ಖಂಡಿತವಾಗ್ಲೂ ಪೃಥ್ವಿ, ಒಂದು ವೇಳೆ ಏನಾದರೂ ಸುದೀಪ್ ಅವರು ಹುಬ್ಬಳ್ಳಿ ಮಣ್ಣಲ್ಲಿ ನಿಂತು ಪೈರಸಿಯ ವಿರುದ್ಧ ಒಂದು ಯುದ್ಧ ಅಂತ ಅಂದಿದ್ರೆ ಇಷ್ಟೆಲ್ಲ ಚರ್ಚೆ ಆಗ್ತಾನೆ ಇರಲಿಲ್ಲ, ಇಷ್ಟೆಲ್ಲ ವಿಮರ್ಶೆಗಳು ಆಗ್ತಾ ಇರಲಿಲ್ಲ, ಇಷ್ಟೆಲ್ಲ ಒಂದು ವಿವಾದಕ್ಕೂ ಕೂಡ ಅವಕಾಶ ಸಿಗ್ತಾ ಇರಲಿಲ್ಲ. ಆದರೆ ಈಗ ಎಲ್ಲದಕ್ಕೂ ಕೂಡ ಅವಕಾಶ ಸಿಕ್ಕಿದೆ, ವಿವಾದ ಕೂಡ ಆಗಿದೆ. ಅದಕ್ಕೆ ಕಾರಣ ಯುದ್ಧ ಅನ್ನುವಂಥ ಮಾತು. ಸೊ ಈಗ ಆ ಮಾತಿನ ನಂತರ ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ. ನೀವು ಆಗಲೇ ಹೇಳಿದ ಹಾಗೆ ಈಗ ಸ್ವತಃ ಸುದೀಪ್ ಅವರು ಕೂಡ ಈಗ ನಾನು ಪೈರಸಿಯ ವಿರುದ್ಧ ಮಾತನಾಡಿದೆ ಅಂತ ಕೂಡ ಅವರು ಹೇಳ್ಬೋದು. ಅದೇ ರೀತಿಯಾಗಿ ವಿಜಯಲಕ್ಷ್ಮಿಯವರು ಕೂಡ ಯಾರು ನನ್ನ ಗಂಡನ ವಿರುದ್ಧ, ಯಾರು ನನ್ನ ಅವರ ಅಭಿಮಾನಿಗಳ ವಿರುದ್ಧ ವ್ಯಂಗ್ಯ ಮಾಡ್ತಿದ್ರು, ಡೆವಿಲ್ ಸೋಲ್ತು, ಈ ರೀತಿಯಾಗಿ ಮಾತಾಡ್ತಿದ್ರು, ಅವರ ವಿರುದ್ಧ ನಾನು ಮಾತಾಡಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೇಳ್ಬೋದು. ಸೊ ಈಗ ಆದರೆ ಅವರ ಇಬ್ಬರ ಹೇಳಿಕೆ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗೆ ಮತ್ತೆ ಒಂದಷ್ಟು ವಾರ್ಗೂ ಕೂಡ ಅವಕಾಶ ಮಾಡಿಕೊಟ್ಟಿರೋದ್ರಂತಲೂ ತಪ್ಪೇ ಇಲ್ಲ. ಯಾವಾಗ ವಿಜಯಲಕ್ಷ್ಮಿ ಅವರ ಆ ಒಂದು ಹೇಳಿಕೆ ಬಂತು, ಅದಾದ ನಂತರ ಒಂದು ದರ್ಶನ್ ಅವರ ಅಭಿಮಾನಿಗಳು ಸುದೀಪ್ ಅವರ ಅಭಿಮಾನಿಗಳನ್ನ ಮೇಲೆ ಟಾರ್ಗೆಟ್ ಮಾಡಿದ್ರೆ, ಸುದೀಪ್ ಅವರ ಅಭಿಮಾನಿಗಳು ಅವರ ಅಭಿಮಾನಿಗಳು, ಏಕೆ ಇದೊಂದು ರೀತಿ ಏಟಿಗೆ ಎದುರೇಟು ಅನ್ನುವ ರೀತಿಯಾಗಿ ಕಮೆಂಟ್ನಲ್ಲೇ ಒಂದು ವಾರ್ ಶುರುವಾಗಿರುವಂಥದ್ದು. ಸೊ ಒಂದು ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕು, ಒಂದು ಕಿಚ್ಚ ಮತ್ತು ದಚ್ಚು ಅವರ ಅಭಿಮಾನಿಗಳ ಒಂದು ವಾರ್ ಸೆಕ್ಷನ್ನ ಒಂದು ವಿಚಾರಗಳನ್ನ ನಾವು ನೋಡ್ತಾ ಹೋಗ್ಬೋದು. ಯಾಕೆ ಬೇಕಾಗಿತ್ತು ಇದೆಲ್ಲ ಕನ್ನಡ ಚಿತ್ರರಂಗಕ್ಕೆ? ಸೊ ಒಂದು ವೇಳೆ ಏನಾದರೂ ಕೂಡ ಅವರು ಪೈರಸಿಯ ವಿರುದ್ಧನೇ ನಾನು ಮಾತಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದರೆ ಅದು ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಅದರಲ್ಲೂ ಕೂಡ ಆ ವಿಚಾರವಾಗಿ ಸುದೀಪ್ ಅವರು ಸ್ವಲ್ಪ ಜಾಸ್ತಿ ಮಾತನಾಡಲೇಬೇಕು. ಏನಕ್ಕೆ ಅಂದರೆ ಒಂದು ಪೈರಸಿ ಅನ್ನುವಂಥದ್ದು ಬೇರೆ ಬೇರೆ ನಟರಿಗೆ ಒಂದಷ್ಟು ಡ್ಯಾಮೇಜ್ ಮಾಡಿದ್ರೆ ಸುದೀಪ್ ಅವರ ಚಿತ್ರಗಳಿಗೆ ಸ್ವಲ್ಪ ಜಾಸ್ತಿನೇ ಡ್ಯಾಮೇಜ್ ಮಾಡ್ತಿದೆ. ಯಾವಾಗಲೂ ಕೂಡ ದರ್ಶನ್ ಅವರ ಅಭಿಮಾನಿಗಳ ಹೆಸರಲ್ಲಿ ಒಂದಷ್ಟು ಒಂದು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೋ ಅಥವಾ ಅವರು ಒರಿಜಿನಲ್ ಅಕೌಂಟ್ ಆಗ್ತಾರೋ ಗೊತ್ತಿಲ್ಲ, ಆದರೆ ದರ್ಶನ್ ಅವರ ಅಭಿಮಾನಿಗಳ ಹೆಸರಲ್ಲಿ ಪೈರಸಿ ಓಡಾಡುತ್ತೆ. ಸೊ ಅದು ದರ್ಶನ್ ಅವರ ಅಭಿಮಾನಿಗಳೇ ಮಾಡಿದ್ದಾರಾ ಇಲ್ವಾ ಅನ್ನೋದಕ್ಕೆ ಇದುವರೆಗೂ ಕ್ಲಾರಿಟಿ ಇಲ್ಲ. ಸೊ ಇದೆಲ್ಲ ಅದರೆಲ್ಲ ನಡುವೆ ಯಾರಾದರೂ ಇವರಿಬ್ಬರ ನಡುವೆ ತಂದಿಕ್ಕಿ ತಮಾಷೆ ನೋಡ್ತಿದ್ದಾರಾ? ಇದನ್ನ ಯಾಕೆ? ಈ ಒಂದು ಪೈರಸಿ ವಿರುದ್ಧ ಸರ್ಕಾರ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಯಾವುದೇ ಸರ್ಕಾರ ಬಂದರೂ ಕೂಡ ನಾವು ಚಿತ್ರರಂಗದ ಜೊತೆ ಇರ್ತೀವಿ ಅಂತಾರೆ, ಆದರೆ ಯಾರೂ ಕೂಡ ಪೈರಸಿ ವಿರುದ್ಧ ಗುಂಡ ಕಾಯ್ದೆಯನ್ನು ಜಾರಿಗೆ ತಂದಿಲ್ಲ. ಅದಕ್ಕೆ ಪೈರಸಿ ಮಾಡೋರಿಗೆ ಇವತ್ತವರು ಒಬ್ಬ ಒಂದು ಕಿಡಿಗೇಡಿಗೂ ಕೂಡ ಒಂದು ಜೈಲು ಶಿಕ್ಷೆ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದಷ್ಟು ಘಟನೆಗಳಿಗೆ ಅವಕಾಶ ಸಿಗುತ್ತೆ. ಸೊ ಇದರ ನಡುವೆ ಈಗ ಸಾಕಷ್ಟು ಚರ್ಚೆಗಳಾಗ್ತಿದೆ. ಅದರ ಬೆನ್ನಲ್ಲೇ ಈಗ ಸುದೀಪ್ ಅವರು ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ. ಫೇಸ್ಬುಕ್ ಇರ್ಬೋದು, ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಡಾಟ್ ಅಂತ ಇಟ್ಟು ಒಂದು ಆಲ್ ಸೆಟ್ ಅಂದ್ಬಿಟ್ಟು 3 days ಅನ್ನುವಂಥ ಮಾರ್ಕ್ ಪೋಸ್ಟರ್ನ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ನಿಗೂಢ ಆ ಡಾಟ್ ಯಾವ ವಿಚಾರವನ್ನು ಹೇಳುತ್ತೆ? ತನ್ನ ಬಗ್ಗೆ ಮಾತಾಡ್ತಿರೋರ ಬಗ್ಗೆ ಏನಾದರೂ ಅವರು ಮತ್ತೆ ಮಾತಿನ ಮುಖಾಂತರ ಇಂಡೈರೆಕ್ಟ್ ಆಗಿ ತಿವುದ್ರ? ಸೊ ಯಾರ್ಯಾರು ದರ್ಶನ್ ಅವರ ಅಭಿಮಾನಿಗಳು ಇವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅವ್ರಿಗೆಲ್ಲ ಆ ರೀತಿಯಾಗಿ ಟಾಂಗ್ ಕೊಟ್ರ? ಈ ರೀತಿಯಾದಷ್ಟು ಒಂದಷ್ಟು ಚರ್ಚೆಗಳಾಗ್ತಿದೆ. ಏನು ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ನಿಂತು ಸ್ಯಾಂಡಲ್ವುಡ್ ಎಂಥ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ, ಅನುಭವಿಸ್ತಾ ಇದೆ, ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ.
ಪಾತಾಳಕ್ಕೆ ಇಳ್ದೋಗಿರುವಂಥ ಸಂದರ್ಭದಲ್ಲಿ ಇಡೀ ವರ್ಷದಲ್ಲಿ ಸುಮಾರು 250ಕ್ಕೂ ಹೆಚ್ಚಿನ ಮೂವಿಗಳು ರಿಲೀಸ್ ಆಗಿದ್ರು, ಹಿಟ್ ಆಗಿರುವಂಥದ್ದು 2 ಚಿತ್ರಗಳು. ಇಂಥ ಸಂದರ್ಭದಲ್ಲಿ ಒಗ್ಗಟ್ಟಿರಬೇಕು, ತಮಗೆ ತಾವೇ ಎಲ್ಲ ಅಭಿಮಾನಿಗಳನ್ನು ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ಯಾರು ಇನ್ನೊಬ್ಬರಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಬಾರ್ದು, ಉರಿಯ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡಬಾರ್ದು. ಬಟ್ ಇವ್ರುಗಳೇ ಇದನ್ನು ಡ್ರ್ಯಾಗ್ ಮಾಡ್ತಾ ಹೋದ್ರೆ ಎಲ್ಲಿಗೆ ಹೋಗಿ ತಲುಪುತ್ತೆ ಹೇಳಿ ಸ್ಯಾಂಡಲ್ವುಡ್? ಪೃಥ್ವಿ, ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟು ಅನ್ನುವಂಥದ್ದು ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಇವರು ಯಾವಾಗ ಕಾಲವಾದರೂ ಅವರ ಜೊತೆಯಲ್ಲಿ ಅದು ಕಾಲವಾಗೋಗಿದೆ ಅಂತಲೇ ಹೇಳ್ಬೋದು. ಯಾವಾಗ ಈ 3 ದಿಗ್ಗಜರು ಕನ್ನಡ ಚಿತ್ರರಂಗ ಕಳ್ಕತ್ತೋ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಕನ್ನಡ ಚಿತ್ರರಂಗ ಒಡೆದ ಮನೆಯಾಗಿದೆ, ಒಡೆದ ಕನ್ನಡಿಯಾಗಿದೆ. ಆ ಕನ್ನಡಿಯನ್ನು ಮತ್ತೆ ಜೋಡಿಸುವಂಥ ಕೆಲಸ ಯಾರೂ ಮಾಡೋಕ್ಕಾಗ್ತಾ ಇಲ್ಲ. ಒಂದು ದರ್ಶನ್ ಮತ್ತು ಸುದೀಪ್ ಅವರ ನಡುವೆ ಸಾಕಷ್ಟು ಮನಸ್ತಾಪಗಳಿದೆ. 2017ರಿಂದ ಇಲ್ಲಿವರೆಗೂ 8-9 ವರ್ಷಗಳಾಯಿತು. ಇದುವರೆಗೂ ಕೂಡ ಅವರನ್ನು ಒಂದು ಕಡೆ ಕೂರಿಸಿ ಮಾತನಾಡುವಂಥ ಪ್ರಯತ್ನ ಯಾರೂ ಮಾಡಿಲ್ಲ. ಕಲಾವಿದರ ಸಂಘ ಇದೆ, ವಾಣಿಜ್ಯ ಮಂಡಳಿ ಇದೆ, ನಿರ್ಮಾಪಕರ ಸಂಘ ಇದೆ, ನಿರ್ದೇಶಕರ ಸಂಘ ಇದೆ. ಅದು ಎಲ್ಲಿರ್ಬೇಕು ಅಲ್ಲಿದೆ. ಅದು ಬಿಲ್ಡಿಂಗ್ನಾಗೆ ಮಾತ್ರ ಸೀಮಿತ ಆಗಿದೆ. ಯಾರು ಕೂಡ ಈ ಒಂದು ಕೆಲಸವನ್ನು ಮಾಡ್ತಿಲ್ಲ. ಇನ್ನು ಅಂಬರೀಷ್ ಅವರು ಇದ್ದಿದ್ರೆ ಇವರನ್ನ ಕೂರಿಸಿ ಮಾತನಾಡುವಂಥ ಒಂದು ಪ್ರಯತ್ನ ಮಾಡ್ತಿದ್ರು. ಆದರೆ 2017ರಿಂದ ಆ ಒಂದು ಪ್ರಯತ್ನ ಮಾಡಬೇಕಾಗಿತ್ತು. ಆದರೆ ಅವರಿಗೆ ಆರೋಗ್ಯ ಕೈ ಕೊಡ್ತು. 2019ರಲ್ಲಿ ಅವ್ರನ್ನೂ ಕೂಡ ಕಳ್ಕೊಂಡ್ವಿ. ಅದಾದ ನಂತರ ಸುಮಲತಾ ಅಂಬರೀಷ್ ಅವರು ಇವರಿಬ್ಬರನ್ನ ಕೂಡಿಸಿ ಮಾತಾಡ್ತಾರೆ ಅನ್ನುವಂಥದ್ದಕ್ಕೆ ಒಂದು ಚಿಗುರು ಸಿಕ್ಕಿತ್ತು, ಒಂದು ಮೊಳಕೆ ಹೊಡೆದಿತ್ತು ಆ ಒಂದು ಆಸೆಗೆ. ಅದಲ್ಲದೆ ಸುಮಲತಾ ಅಂಬರೀಷ್ ಅವರ ಬರ್ತ್ಡೇಲೂ ಕೂಡ ಅವರಿಬ್ಬರು ಕಾಣಿಸಿದ್ರು. ಅದಾದ ನಂತರ ಒಂದು ಒಳ್ಳೆ ಬೆಳವಣಿಗೆ ಆಗಿದೆ ಅಂತಿದ್ವಿ. ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ನೋಡಿದ್ರೆ ಸುಮಲತಾ ಅಂಬರೀಷ್ ಮತ್ತು ದರ್ಶನ್ ಅವರಿಗೆ ಸರಿ ಇಲ್ಲ, ಅವರ ಸಂಬಂಧ ಹಳಸಿದೆ, ಈ ರೀತಿಯಾದಂತಹ ಮಾತುಗಳು ಬರ್ತಿದೆ. ಇಂತಹ ಸಂದರ್ಭದಲ್ಲಿ ಯಾರು ಇವರಿಬ್ಬರನ್ನ ಕೂರಿಸುವಂಥವ್ರು ಯಾರಿದ್ದಾರೆ? ಬೆಕ್ಕಿಗೆ ಗಂಟೆ ಕಟ್ಟುವಂಥ ಕೆಲಸ ಯಾರು ಮಾಡ್ತಾರೆ? ಕನ್ನಡ ಚಿತ್ರರಂಗದಲ್ಲಿ ಯಾರು ನಾಯಕತ್ವಕ್ಕೆ ಇಲ್ವಾ? ಕನ್ನಡ ಚಿತ್ರರಂಗದಲ್ಲಿ ಒಡೆದ ಮನೆಯಾಗಿರುವಂಥ ಈ ಮನೆಯನ್ನು ಕೂಡಿಸುವಂಥವ್ರು ಯಾರು ಇಲ್ವಂತ ಅನುಮಾನಗಳು, ಇದು ಸಾಕಷ್ಟು ಪ್ರಶ್ನೆಗಳಾಗಿ ಉಳಿದಿದೆ. ಆದರೆ ಯಾರು ಈ ಒಂದು ಒಗ್ಗಟ್ಟನ್ನು ಒಂದುಗೂಡಿಸಿ ಈ ಒಡೆದಿರುವ ಮನಸ್ಸುಗಳನ್ನ ಒಂದು ಜೋಡಿಸ್ತಾರೆ ಅನ್ನುವಂಥದ್ದು ಒಂದು ಉತ್ತರ ಇಲ್ಲದ ಪ್ರಶ್ನೆ ಆಗಿದೆ ಪೃಥ್ವಿ. ಅಲ್ಲ, ಫ್ಯಾನ್ಸ್ಗಳ ಜಗಳ ಬೇರೆ ಸತೀಶ್. ಇವ್ರುಗಳೇ ಅಖಾಡಕ್ಕೆ ಇಳಿದ್ಬಿಟ್ಟು ಮಾತಿನ ಯುದ್ಧದಲ್ಲಿ ಭಾಗಿಯಾಗ್ಬಿಟ್ರೆ ಅದು ಇನ್ನೊಂದು ರೀತಿಯಾದಂಥ ಕಿಚ್ಚನ್ನು ಹಚ್ಚುತ್ತೆ ಅನ್ನುವಂಥದ್ದು ಅಷ್ಟೇ ಈಗ ಪ್ರಶ್ನೆ ಇರುವಂಥದ್ದು. ನೀವು ಕಿಚ್ಚನ್ನು ಹಚ್ಚದೆ ಹೋದ್ರೂ ಪರವಾಗಿಲ್ಲ, ಫ್ಯಾನ್ಸ್ನಾದರೂ ಸೈಲೆಂಟ್ ಮಾಡಿ, ಇಲ್ಲಾಂದರೆ ನೀವಾದರೂ ಸೈಲೆಂಟ್ ಆಗಬೇಕು. ಆದರೆ ಅದು ಎರಡೂ ಕೂಡ ಆಗ್ತಾ ಇಲ್ಲ. ಇವರೇ ಎಲ್ಲ ತುಪ್ಪ ಸುರಿದು ಆಮೇಲೆ ನಾನೇನು ಮಾಡಿಲ್ಲ ಅನ್ನುವಂಥ ಸಮರ್ಥನೆ ಇದೆಯಲ್ಲ, ಅದು ಒಂದು ರೀತಿಯಾಗಿ ತಪ್ಪು ಅಂದ್ರೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಕಾಣಿಸುತ್ತೆ ಇಲ್ಲಿ. ಖಂಡಿತವಾಗ್ಲೂ ಪೃಥ್ವಿ, ಸುದೀಪ್ ಅವರು ಯಾವಾಗಲೂ ಕೂಡ ಯಾರ ಬಗ್ಗೆನೂ ಮಾತಾಡಲ್ಲ. ಆದರೆ ಮೊದಲ ಬಾರಿಗೆ ನಮಗೆ ಆಶ್ಚರ್ಯಕರ ಅನಿಸಿದ್ದು ಅವರ ಬರ್ತಡೇ. ಅವರ ಬರ್ತಡೇಯಲ್ಲಿ ಒಂದು ಅಭಿಮಾನಿಗಳಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಾರೆ. ಮೊದಲ ಬಾರಿಗೆ ಅಲ್ಲಿ ಮಾತನಾಡ್ತಾರೆ, ಕಿತ್ತೋದ ನನ್ನ ಮಕ್ಕಳ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ. ಆಗ ಒಂದಷ್ಟು ಚರ್ಚೆಗಳಾಗಿತ್ತು. ಸುದೀಪ್ ಅಂದರೆ ಸ್ಟಾರ್, ಒಂದು ಕ್ಲಾಸ್ ಆಕ್ಟ್ರು. ಈ ರೀತಿಯಾದಂಥ ಪದ ಬಳಕೆ ಯಾಕೆ ಬಳಸಿದ್ರು, ಯಾಕೆ ಅನ್ನುವಂಥ ಪ್ರಶ್ನೆಗಳು, ಒಂದಷ್ಟು ಅನುಮಾನಗಳು, ಅವರು ಮತ್ತೆ ಅವರ ಮಾತಿನ ಶೈಲಿ ಬಗ್ಗೆ ಒಂದು ಕಡೆ ಮೆಚ್ಚುಗೆ ಮಾತಾಡೆ, ಮತ್ತೊಂದು ಕಡೆ ಅಸಮಾಧಾನ ಕೂಡ ಇತ್ತು. ಈಗ ಅದರ ಮುಂದುವರಿದ ಭಾಗವಾಗಿ ಯುದ್ಧ ಮಾಡೋಕ್ಕೆ ನಾನು ರೆಡಿ ಅನ್ನುವಂಥದ್ದು. ಯಾರ ವಿರುದ್ಧ, ಯಾಕೆ, ಅದರ ಒಂದು ನೀವಾಗಲೇ ಹೇಳ್ದಂಗೆ ಕ್ಲಾರಿಟಿ ಕೊಟ್ಬಿಟ್ಟಿದ್ರೆ ಇದಕ್ಕೆಲ್ಲ ಆಗ್ತಿರಲಿಲ್ಲ. ನಾವು ಅಭಿಮಾನಿಗಳಿಗೆ ಯಾವ ರೀತಿಯಾದಂಥ ಸಂದೇಶ ಕೊಡ್ಬೋದೋ ಬಿಡ್ಬೋದೋ ಗೊತ್ತಿಲ್ಲ. ಆದರೆ ಈ ರೀತಿಯಾಗಿ ಒಂದು ಸ್ಟಾರ್ ಫ್ಯಾನ್ಸ್ ಅವರು ಬರಿಬೋದು, ಒಬ್ಬರ ನಟರ ಕಾಲನ್ನು ಇನ್ನೊಬ್ಬರು ಎಳೆಯುವಂಥ ಕೆಲಸ ಯಾರು ಮಾಡಬಾರ್ದು ಅನ್ನುವಂಥದ್ದು. ಅದು ಸುದೀಪ್ ಇರಲಿ, ದರ್ಶನ್ ಇರಲಿ, ಶಿವರಾಜ್ ಕುಮಾರ್ ಇರಲಿ, ಉಪೇಂದ್ರ ಇರಲಿ, ಧ್ರುವ ಇರಲಿ, ಯಶ್ ಇರಲಿ, ಪ್ರತಿಯೊಬ್ಬರು ಕೂಡ ಅವರ ಅಭಿಮಾನಿಗಳಿಗೆ ಹೇಳಬೇಕಾಗಿರುವಂಥ ಕೆಲಸ ಪೃಥ್ವಿ. ಓಕೆ, ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಳು.